ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ 298ನೇ ಜಯಂತಿಯನ್ನ ಲೋಕಸಭಾ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಜಾರಿ ಇರುವ ಕಾರಣ ತಾತಯ್ಯನವರ ಭಾವಚಿತ್ರಕ್ಕೆ ಬಲಿಜ ಸಮುದಾಯದ ಮುಖಂಡರು ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಿದ್ರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಲಿಜ ಸಮಾಜದ ಮುಖಂಡರುಗಳು ನೆರವೇರಿಸಿ ಮಾತನಾಡಿ, ಸಮುದಾಯ ಹಲವು ಒಳ ಪಂಗಡಗಳಿಂದ ಹರಿದು ಹಂಚಿ ಹೋಗಿದ್ದು, ಸಮುದಾಯದ ಜನಸಂಖ್ಯೆ ಬಗ್ಗೆ ಸರ್ಕಾರದಲ್ಲೂ ಯಾವುದೇ ನಿಖರವಾದ ಅಂಕಿಅಂಶಗಳಿಲ್ಲ. ಜನಾಂಗದ ಒಗ್ಗಟ್ಟು ಪ್ರದರ್ಶನ ಅಗತ್ಯ ಇರೋದ್ರಿಂದ ರಾಜ್ಯದಲ್ಲಿ ಬಲಿಜ ಜನಾಂಗದ ನಿಖರವಾದ ಮಾಹಿತಿ ಸಿಗಲು ಮುಂದಿನ ಯಾವುದೇ ಜನಗಣತಿಯಲ್ಲಿ ಬಲಿಜ ಎಂದು ನಮೂದಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮಗಳನ್ನು ಆಯೋಜಿಸಲು ಆರ್ಥಿಕವಾಗಿ ಸದೃಢವಾಗಲು ಜಿಲ್ಲಾ ಸಂಘ ಕನಿಷ್ಠ ಪ್ರತಿ ತಿಂಗಳು ಸಭೆ ನಡೆಸುವುದಲ್ಲದೆ ಪ್ರತಿ ಹೋಬಳಿ ಮಟ್ಟಕ್ಕೆ ಹಾಗೂ ತಾಲೂಕಿಗೆ ಸಂಚಾಲಕರನ್ನಾಗಿ ನೇಮಿಸಿ ಪ್ರತಿಯೊಬ್ಬ ಸದಸ್ಯರಿಂದ ಕನಿಷ್ಠ ತಿಂಗಳಿಗೆ ₹10 ದೇಣಿಗೆ ಪಡೆಯುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ಬಲಿಜ ಸಮುದಾಯದ ಮುಖಂಡ ಹಾಗೂ ಯೋಗಿ ನಾರಾಯಣ ಬಲಿಜ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಪ್ರಸಾದ್ ನೆರವೇರಿಸಿದರು. ಸಮುದಾಯದ ಮುಖಂಡ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ವೆಂಕಟಸ್ವಾಮಿ ತಂಡ ತಾತಯ್ಯನವರ ಭಜನೆಯನ್ನ ನೆರವೇರಿಸಿ ನೆರೆದಿದ್ದ ಜನರಿಗೆ ಭಕ್ತಿ ಸಾರವನ್ನ ಹಂಚಿದ್ರು. ಕಾರ್ಯಕ್ರಮದಲ್ಲಿ ಬಲಿಜ ಸಂಘದ ಜಿಲ್ಲಾಧ್ಯಕ್ಷ ರವೀಂದ್ರ ಕುಮಾರ್, ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಆಚರಣಾ ಸಮಿತಿ ಅಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಸದಸ್ಯ ರಘು ಉರ್ಫ್ ಚಿಟ್ಟಿ, ಸಮುದಾಯದ ಮುಖಂಡರುಗಳಾದ ರಂಗನಾಥ್, ಎಸ್ಎಸ್ ಶ್ರೀಧರ್, ಸಿಟಿಒ ರಾಜೇಶ್, ಮಹೇಶ್ ಬಾಬು, ಎಂಜಿ ಮಂಜುನಾಥ್, ಎಸ್ ಸುರೇಶ್, ಬಾಲಾಜಿ, ಬಾಬಾ ಚಲಪತಿ, ಕೆವಿ ರುಕ್ಮಾಂಗದ, ಪುಷ್ಟಿ ನಾರಾಯಣಸ್ವಾಮಿ, ಕಿಟ್ಟಣ್ಣ, ಶ್ರೀನಿವಾಸ್, ಗೋವರ್ಧನ್ ಹಾಗೂ ಸಮುದಾಯದ ಅನೇಕ ಮುಖಂಡರುಗಳು ಭಾಗಿಯಾಗಿದ್ದರು. ప్రసాదము ఏమీ లేదు, అదంతా తప్పు.